ಮಾವ, ಓಂ ಆಶ್ರಮದಿಂದ ನನಗೆ ಇಂಟರ್ವ್ಯೂ ಲೆಟರ್ ಬಂತಾ? ಇಂಟರ್ವ್ಯೂ ಲೆಟ್ರಾ? ಯಾವ ಲೆಟ್ರು ನನಗೆ ಗೊತ್ತಿಲ್ಲಮ್ಮ. ಯಾವುದಕ್ಕೂ ನಿಮ್ಮ ಅತ್ತೆನೊಂದ್ಸಾರಿ ಕೇಳಿ ನೋಡು. ಅತ್ತೆ ಅತ್ತೆ, ಓಂ ಆಶ್ರಮದಿಂದ ನನಗೆ ಇಂಟರ್ವ್ಯೂ ಲೆಟರ್ ಬಂತಾ? ಲೆಟರಾ? ನನಗೆ ಗೊತ್ತಿಲ್ಲಮ್ಮ, ಸುಭಾಷನ್ ಕೇಳು. ಸುಭಾಷ್, ಅಮ್ಮ, ಲೆಟರ್ ಬಂದು 1 ವಾರ ಆಯ್ತು ತಾನೆ? ಹೌದು, ಅದಕ್ಕೇನೀಗ? ಮತ್ತೆ ಗೊತ್ತಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ಮಪ್ಪನೂ ಹಾಗೆ ಹೇಳಿದ್ರು, ನಾನು ಅವ್ರನ್ನೇ ಫಾಲೋ ಮಾಡಿದೆ. ಯಾಕಪ್ಪ, ಜ್ಯೋತಿ ಆ ಕೆಲ್ಸಕ್ಕೆ ಹೋಗೋದು ನಿಮ್ಮಿಬ್ರಿಗೂ ಇಷ್ಟ ಅಲ್ವಾ? ಸುಭಾಷ್, ಅವಳು ಆ ಕೆಲ್ಸಕ್ಕೆ ಹೋಗೋದ್ರಲ್ಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ಕಣೋ. ಅವಳ ಕೆಲ್ಸಕ್ಕೆ ಹೋದ್ರೆ ಆಶ್ರಮದಲ್ಲೇ ಇರ್ತಾಳಂತಲ್ಲ? ಹೌದು, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಅದು ಆ ಆಶ್ರಮದ ರೂಲ್ಸ್. ಲೇ ಸಿಪಾಯಿ, ನಮ್ಗಿಣಿ ನಮ್ಮನೇಲೇ ಇಲ್ದಂಗ್ ಹೊರಟೋಗುತ್ತಲ್ಲೋ. ನೋಡಪ್ಪ, ಉಸಿರು ಬಿಡಬೇಕು ಅಂದ್ರೆ ಉಸಿರು ಹೇಳ್ಕೊಳ್ಳೇಬೇಕು. ಆ ಆಶ್ರಮದಲ್ಲಿರೋ ಮಕ್ಕಳಿಗೆ 1 ದಿವಸನಾದ್ರೂ ಪಾಠ ಹೇಳ್ಕೊಡ್ಬೇಕು ಅನ್ನೋದೇ ಅವಳ ಆಸೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದ್ದು ಆಯ್ತು, ಟ್ರೈನಿಂಗ್ ಮುಗಿಸ್ ಬಂದಿದ್ದು ಆಯ್ತು. ಈಗ ಇಂಟರ್ವ್ಯೂ ಹೋಗುವಾಗ ನಿಟ್ಟುಸು ಬಿಟ್ರೆ ಹಾಗೆ ರಿಟೈರ್ಡ್ ಮಿಲಿಟರಿ ಆಫೀಸರ್ ಅಂತೀರ. ಮನ್ಸ್ನ ಕಲ್ ಮಾಡ್ಕೊಳ್ಳೋದು ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ಸುಭಾಷ್, ಮನಸೇ ನೀ ಕೇಳು, ಓ ಮನಸೇ ನೀ ಹೇಳು, ಬೇಸರವೇ ನೀ ಹೇಳು, ನನ್ನೆದೆಯ ನೀ ಕೇಳು. ಹೋಗಿ ಬರಲೆ ನಾನು, ಹೇಳಲಾರೆ ನಾನು, ನೀನೊಲ್ಲದೆ ನಾ ಹೋಗೆನು. ನಿನ್ನಾಸೆಯ